ಮಚ್. ಇಷ್ಟು ಜನ ಬಂದಿರೋದಕ್ಕೆ ಖುಷಿ ಆಯ್ತು, ಇಷ್ಟು ಜನನ ನೋಡಿ. ಹಾಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲಹರಿ ವೇಲು ಸರ್ ತಗೋತಾರೆ ನಮ್ಮ ಈ ಒಂದು ಸಿನಿಮಾ ಹಾಡುಗಳನ್ನ ಅಂತ ಹೇಳಿ. ಅವ್ರು ಹೇಳ್ಬೇಕಾದ್ರೆ ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟಿಂದ ಹೇಳಿದ್ರು ನನಗೆ, ಲಹರಿ ಕಂಪ್ನಿಯವ್ರು ತಗೊಂಡಿದ್ದಾರೆ ನಮ್ಮ ಹಾಡುಗಳನ್ನ ಅಂತ. ಸೊ ತುಂಬ ಖುಷಿ ಆಯಿತು. ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದ ಹಾಡುಗಳು ಕೇಳ್ಕೊಂಡು ಬೆಳೆದಿರ್ತೀವಿ, ಬಟ್ ನಮ್ಮ ಸಿನಿಮಾ ಹಾಡುಗಳನ್ನ ಅದು ಲಹರಿ ಕಂಪ್ನಿಯಲ್ಲಿ ನಾವು ಕೇಳ್ತೀವಿ, ಅಂದರೆ ಲಹರಿ ಮ್ಯೂಸಿಕಲ್ಲಿ ನಾವು ಕೇಳ್ತೀವಿ ಅಂದಾಗ ಅದೊಂದು ಖುಷಿನೂ ಆಗುತ್ತೆ, ಅದೊಂದು ಹೆಮ್ಮೆ ಪಡುವಂತಹ ವಿಷಯ ಕೂಡ ಹೌದು. ಅದು ಸಾಧ್ಯ ಆಗಿದ್ದು ನಮ್ಮ ಪ್ರೊಡ್ಯೂಸರಿಂದ, ಹಾಗೆ ಭರತ್ ಅವರಿಂದ ಮತ್ತು ನಮ್ಮ ಡೈರೆಕ್ಟ್ರಿಂದ. ಬಿಕಾಸ್ ಇವ್ರು 3 ಜನ ಪ್ರತಿಯೊಂದು ವಿಚಾರದಲ್ಲೂ ಜೊತೆ ಇರ್ತಾ ಇದ್ರು. ಪ್ರತಿಯೊಂದು ಡಿಸ್ಕಷನಲ್ಲೂ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ರು ನಾನು ನೋಡಿದ ಹಾಗೆ. ಸೊ ಅವ್ರು 3 ಜನಕ್ಕೆ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಕೆ ಕಲ್ಯಾಣ್ ಸರ್ ಹಾಡುಗಳನ್ನ ಕೇಳ್ಕೊಂಡು ಬೆಳೆದಿದ್ದೀವಿ ನಾವು. ಇವತ್ತು ನನ್ನ ಸಿನಿಮಾ ಹಾಡಿಗೆ ಸರ್ ಅಂದರೆ ಲಿರಿಕ್ಸ್ ಬರೆದಿದ್ದಾರೆ ಅಂತ ಕೇಳಿ ಸಖತ್ ಖುಷಿ ಆಯಿತು. ಅದೊಂಥರ ಎಕ್ಸೈಟ್ಮೆಂಟ್ ಹೇಳೋಕ್ಕೆ ಆಗಲ್ಲ ಯಾವ ಥರ ಇರುತ್ತೆ ಅಂತ. ಆ ಎಕ್ಸೈಟ್ಮೆಂಟ್ ಇದೆ ಸರ್ ನನಗೆ. ಡೈರೆಕ್ಟಾಗಿ ನಿಮ್ಮನ್ನ ನೋಡ್ತಿರೋದು, ಇಲ್ಲಿ ಕೂತಿರೋದು, ಥ್ಯಾಂಕ್ ಯು ಸೋ ಮಚ್ ಸರ್. ಅಂತ ಒಂದು ಒಳ್ಳೆ ಹಾಡನ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ತಾಯಿ ಚೌಡೇಶ್ವರಿ ಹೆಸರಲ್ಲಿ ನನ್ನ ಮಾತುಗಳನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂತೀನಿ. ಎಲ್ಲರಿಗೂ ಬಂದಿರೋರಿಗೆ ತುಂಬ ಥ್ಯಾಂಕ್ಸ್. ನಿಜವಾಗ್ಲೂ ನಾನು ಮೆಜೆಸ್ಟಿಕ್ 2 ಅಂತ ಒಂದು ಸಿನಿಮಾ ಮಾಡಿದ್ದೆ. ಅಲ್ಲಿ ಪ್ರೆಸ್ ಮೀಟ್ಸ್ ಎಲ್ಲ ನಾವು ಮಾಡ್ತಿದ್ವಿ. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ದಯವಿಟ್ಟು ಯಾರು ಇದು ಮಾಡ್ಕೋಬೇಡಿ. ಅಲ್ಲಿ ನಾವು ಪ್ರೆಸ್ ಮೀಟ್ಸ್ ಎಲ್ಲ ಮಾಡಿಸಿದಾಗ 1-2 ರೋ ಫುಲ್ ಆಗೋದೇ ಕಷ್ಟ ಆಯಿತು. ಇವತ್ತು ಇಷ್ಟೊಂದು ಜನ ಬಂದಿದ್ದೀರ ಅಂದರೆ ನಂಗೆ ತುಂಬ ಖುಷಿ ಆಗ್ತದೆ. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮೆಲ್ರಿಗೂ ಒಬ್ಬೊಬ್ರಿಗೂ ಸಾಷ್ಟಾಂಗ ನಮಸ್ಕಾರ. ಬಂದಿರೋರು ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಾಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಫಸ್ಟಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ಮ ಲಹರಿ ಸರ್, ನಾವು ಯೂಶಲಿ ಹೇಳ್ತಿದ್ರು ಲೈಕ್ ಎಲ್ಲ ಕಡೆ ಹೋಗಿ ಅಪ್ರೋಚ್ ಮಾಡ್ತೀವಿ, ಹೊಸಬರು ಸಿನಿಮಾಗೆಲ್ಲ ದುಡ್ಡೇ ಕೊಡಲ್ಲ ಅವರು, ನೀವು ಸಾಂಗ್ ಹಾಕಿದ್ರೆ ಅವ್ರು ಪ್ಲೇ ಮಾಡೋದೇ ಜಾಸ್ತಿ ಯೂಟ್ಯೂಬಲ್ಲಿ. ನಾವು ಸುಮಾರು ಚಾನೆಲ್ ಸುತ್ತಿದ್ವಿ. ಆಮೇಲೆ ಫಸ್ಟೇ ಲಹರಿ ಸರ್ ಹತ್ರ ಹೋಗಿದ್ವಿ. ಅವ್ರು ನಮ್ಗೆ ನೋಡಿದ ತಕ್ಷಣ ಒಂದೇ ಹೇಳಿದ್ದು, ತುಂಬ ಅರ್ಥಪೂರ್ಣವಾಗಿ ಸಾಂಗ್ಸ್ ಮಾಡ್ಕೊಂಬಂದಿದ್ರ, ಕತೆಗೆ ಅನುಗುಣವಾಗಿದೆ ಅನ್ಸುತ್ತೆ, ನನ್ಗೆ ತುಂಬ ಇಷ್ಟ ಆಯ್ತಪ್ಪ. ಫೈನಾನ್ಷಿಯಲ್ಸು ನಿಮ್ಮ ಪ್ರೊಡ್ಯೂಸರ್ನ ಬರೋಕ್ಕೆ ಕೇಳು, ನಾನು ಕುತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಸುಮಾರು 2ನೇ ಮೀಟಿಂಗಲ್ಲಿ ಕುತ್ಕೊಂಡಾಗ ಸರ್ ರಿಯಲಿ ಅವ್ರು ತುಂಬ ಒಳ್ಳೆ ಮೊತ್ತಕ್ಕೆ ಮಾಡಿಕೊಟ್ರು. ನನಗಂತೂ ಶಾಕ್ ಆಗೋಯ್ತು. ಹೊಸಬರು ಸಿನಿಮಾಗೆ ನಾನು ಕೇಳ್ತಾ ಇದ್ದಿದ್ದು ಬೇರೆ ನಂಬರ್ಸು, ಇವ್ರು ಹೇಳಿದ ನಂಬರ್ಸ್ ಕೇಳಿ ನಂಗೆ ಶಾಕ್ ಆಯಿತು. ಸರ್ ನಿಜವಾಗ್ಲೂ ನೀವು ಈ ಥರ ಪ್ರೋತ್ಸಾಹ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಅದು ಲಹರಿ ಸಂಸ್ಥೆ. ಆಮೇಲೆ ಕೆ ಕಲ್ಯಾಣ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ನಿಜವಾಗ್ಲೂ ಲೆಜೆಂಡ್. ಅಂದರೆ ಅವ್ರದ್ದು ಸಾಂಗ್ಸ್ ನಾವು ತುಂಬ ಕೇಳಿದ್ದೀವಿ. ಲೈಕ್ ಅವ್ರ ಹತ್ರ ಮಾತಾಡೋದು ಎಲ್ಲರಿಗೂ ಸರಸ್ವತಿ ಅವರು ಇದರಲ್ಲಿ ಎದ್ದಿ ಕೊಂಡಾಡ್ತವೆ. ಅಂಥವ್ರು ಬಂದು ನಮ್ಗೆ ಈ ಥರ ಸಾಂಗ್ 2 ಲ್ಯಾಂಗ್ವೇಜಲ್ಲೂ ಬೇಕು ಸರ್, ಏನು ಅಂದರೆ ಆ ಕತೆಗೆ ಅನುಗುಣವಾಗಿ ಬೇಕು ಅಂದಾಗ ಅವರು 2 ಮಾತಾಡ್ದಿರ ಪಾಪ ನಾವು ಏನೇ ಕೇಳಿದ್ರು ಎಲ್ಲ ಮಾಡಿಕೊಟ್ರು ಸರ್. ನಿಮ್ಮ ದೊಡ್ಡತನಕ್ಕೆ ನಾನು ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಈ ಫಿಲಮ್ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಪ್ರಾಣನು ಉಮೇಶ್ ಸರು ಒಂಥರ ನಂದೇ ಬಾಡಿ ಪಾರ್ಟ್ಸ್. ಅವರು ಅಷ್ಟು ಕ್ಲೋಸು. ನಾವಿಬ್ರು ಕಿತ್ತಾಡ್ದಿರೋ 3 ಜನ ಕಿತ್ತಾಡ್ದಿರೋ ದಿನ ಇಲ್ಲ, ಹಂಗೆ ಒಂದಾಗಿ ಪಾರ್ಟಿ ಮಾಡ್ದಿರೋ ದಿನನೂ ಇಲ್ಲ. ಅಷ್ಟು ನಾವು ಒಗ್ಗಟ್ಟಲ್ಲಿ ಕೆಲಸ ಮಾಡಿದ್ದೀವಿ. ಪ್ರತಿಯೊಂದು ಹೆಜ್ಜೆಲೂ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ನನ್ಗೆ ಯಾವ ಜನ್ಮದ ಪುಣ್ಯನೋ ಏನೋ, ನನಗೆ ಬ್ರದರ್ಸ್ ಯಾರೂ ಇಲ್ಲ. ಇವ್ರು ನಿಜವಾಗ್ಲೂ ನನ್ನ ಲೈಫಲ್ಲಿ ಬ್ರದರ್ಸ್ ಅಂತಾನೆ ಹೇಳ್ತೀನಿ. ಈ ಮೂವಿ ಮುಗಿಲಿ ಓಡ್ಲಿ ಬಿಡ್ಲಿ, ಇವ್ರ ಲೈಫಲ್ಲಿ ನನ್ನ ಜೊತೆ ಇರ್ತಾರೆ ಯಾವಾಗಲೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ನಾವು ಈ ಮೂವಿಗೆ ಹೀರೋಯಿನ್ ಯಾರು ಹಾಕೊಳ್ಳೋದು ಅಂದರೆ ನಮ್ಮ ಸರ್ ಸ್ವಲ್ಪ ಥರ ಎಲ್ಲ ಕ್ಯಾರೆಕ್ಟರ್ ಬರೆದಿದ್ದಾರೆ. ನೀವು ಸ್ಟಾರ್ಟಿಂಗ್ ಈ ಸಾಂಗಲ್ಲೆಲ್ಲ ಕೇಳಿರ್ಬೋದು. ಏನೇನೋ ಇದೆ. ಆಮೇಲೆ ಸುಮಾರು ಜನ ಹೀರೋಯಿನ್ಸ್ ಅಪ್ರೋಚ್ ಮಾಡಿದ್ವಿ. ಆಮೇಲೆ ರಾಧಾ ಕ್ಯಾರೆಕ್ಟರ್ಗೆ ನಾವು ಯಾರಿಗೂ ಹೋಗೋದು ಅಂತ ಕೇಳ್ತಿದ್ದಾಗ ನಮ್ಮಮ್ಮ ಯಾವಾಗಲೂ ಹೇಳೋರು, ಈ ಪಾರು ಸೀರಿಯಲ್ ಬರ್ತಾರಲ್ಲ ಮೋಕ್ಷಿತ, ತುಂಬ ಚೆನ್ನಾಗಿದ್ದಾರೆ, ಅವ್ರು ಮುದ್ದಾಗಿ ಕಾಣಿಸ್ತಾರೆ ಅಂತ ಹೇಳ್ತಿದ್ರು. ಹೌದು, ನಾನು ಹೇಳಿದೆ ಇವ್ರಿಗೆ, ಸರ್ ಅವ್ರನ್ನ ಕೇಳಿ ಸರ್, ಅವರು ರಾಧಾ ಕ್ಯಾರೆಕ್ಟರ್ ಮಾಡಿದ್ರೆ ನಮ್ಗೆ ಹಂಗೆ ಏನು ನಾವೇನು ಕಲ್ಪನೆ ಮಾಡ್ಕೊಂಡಿದೀವೋ ಹಂಗೆ ಬರುತ್ತೆ ಸ್ಕ್ರೀನ್ ಮೇಲೆ ಅಂತ. ಹೋಗಿ ಕತೆ ಹೇಳಿದ ತಕ್ಷಣ ಅವರು, ಅವ್ರ ತಂದೆಯವರು, ಅವ್ರ ಅಮ್ಮ ಎಲ್ಲ ಕುತ್ಕೊಂಡು ಕೇಳಿದ್ರು. ತುಂಬ ಇಷ್ಟಪಟ್ಟರು. ಕಥೆನ ಇಷ್ಟಪಟ್ಟು ಮಾಡ್ತಿರೋ ಕಲಾವಿದ್ರು ಕಂಡ್ರೆ ನಂಗೆ ತುಂಬ ಇಷ್ಟ. ಈ ಕಾಲದಲ್ಲಿ ಕತೆ ಏನು ಅಂತಾನೆ ಕೇಳಲ್ಲ ಹೀರೋಯಿನ್ಸು, ಬಟ್
ಇವ್ರಿಷ್ಟು ಕೇಳಿ ಅದರಲ್ಲಿ ಇನ್ವಾಲ್ವ್ ಆಗಿ ನಮಗೆ ಬೆನ್ನೆಲುಬಾಗಿ ನಿಂತು ಈ ಮಟ್ಟಕ್ಕೆ ಈ ಜನ ಸೇರ್ಬೇಕು ಇದಂದ್ರೆ ಅವರು ಮೇಜರ್ ಕಾರಣ. ನಿಮಗೆ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಮೂವಿ. ಆ್ಯಂಡ್ ರಿಯಾ ಅವರು ಅಷ್ಟೇ, ಅವ್ರು ಡೆಲ್ಲಿಲಿ ಇದ್ರು ಅವ್ರ ಪಾಪ ಬಂದು ಇಲ್ಲಿ ಕತೆ ಕೇಳಿ ಆಮೇಲೆ ಡಿಸೈಡ್ ಮಾಡೋರು ನಾನು ಈ ಮೂವಿ ಮಾಡ್ಬೇಕಾ ಬೇಡವಾ ಅಂತ. ಸೊ ಅವ್ರ ಬಗ್ಗೆನೂ ತುಂಬ ಅಭಿಮಾನ ಇದೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಐ ಮೀನ್ ಎಲ್ಲ ರೀತಿಲೂ ಈ ಮೂವಿ ತುಂಬ ಚೆನ್ನಾಗಿದೆ. ರುಕ್ಮಿಣಿ ರಾಧಾ ಕೃಷ್ಣ ಅಂದರೆ ರುಕ್ಮಿಣಿಗೂ ಕೃಷ್ಣಂಗೂ ಮಧ್ಯೆ ಇರೋ ರಾಧಾನೇ ಆತ್ಮ. ಆ ನಿಟ್ಟಿನಲ್ಲಿ ಕತೆ ಹೇಳಕ್ಕೆ ಹೋಗಿದ್ದೀವಿ. ಸೊ ಎಲ್ರಿಗೂ ತುಂಬ ಇಷ್ಟ ಆಗತ್ತೆ. ತುಂಬ ಚೆನ್ನಾಗಿ ಐ ಮೀನ್ ರುಕ್ಮಿಣಿ ಈ ಕಾಲದಲ್ಲಿರೋ ಹುಡುಗಿರ ಥರ ಚಂಚಲತೆ ಮನಸ್ಸು, ಬೇರೆ ಬೇರೆ ಬಾಯ್ ಫ್ರೆಂಡ್ಸು ಅದು ಇದೆಲ್ಲ ಕೇಳ್ಬೋದು. ಯಾರೇ ಒಂದು ಹುಡುಗಿ ಬೇರೆ ಹುಡುಗನ್ ಮುಟ್ತಾ ಇದ್ರೆ ಹೇ ಅವನು ಹಂಗೆ ಹೇಳ್ತಾನೆ, ನೀನು ಅವ್ನು ಮುಟ್ತಾ ಇದ್ರೆ ನಂಗೆ ತಿಕ್ಕ ಹೊಡೆದುತ್ತೆ ಅಂತ. ಅದನ್ನೇ ನಾವು ತೋರಿಸ್ತಿದ್ದೀವಿ ಸಿನಿಮಾಲಿ. ಸೊ ಎಲ್ಲ ಓಪನ್ ಆಗಿ ಹೆಂಗೆ ಈ ಕಾಲಕ್ಕೆ ಇರಬೇಕು ಹಂಗೆ ಮಾಡಿದೀವಿ. ಐ ಹೋಪ್ ಯು ಲೈಕ್ ಇಟ್. ಈ ಸಾಂಗು ತುಂಬ ಚೆನ್ನಾಗಿ ಮೂಡ್ ಬರಬೇಕು ಅಂದರೆ ನಮ್ಮ ಸುನಾಥ್ ಸರ್ ಕಾರಣ. ಸುನಾಥ್ ಸರು ನಾನು ಅವ್ರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಸರ್ ನಿಮ್ಮ ಅಸೋಸಿಯೇಷನ್ ಪಡೆಯೋದಕ್ಕೆ ನಮ್ಮ ಜನ್ಮ ಧನ್ಯ. ಲೈಕ್ ನೀವು ಅವ್ರ ತಂದೆಯವ್ರ ದೊಡ್ಡ ವಿದ್ವಾಂಸರು ಅಂಥವ್ರ ಮಗ ಅವ್ರು ಬಂದು ನಮ್ಗೆ ಇಲ್ಲಿ ಈ ಥರ ಕೆಲಸ ಮಾಡಿಕೊಟ್ಟಿದ್ದು ನನ್ಗೇನು ಹೇಳ್ಬೇಕು ಸರ್. ಈ ಸಿನಿಮಾಲಿ ಎಲ್ಲರೂ ಚೆನ್ನಾಗಿ ಬಂದಿದ್ದಾರೆ. ನಾಗಾಭರಣ ಸರ್ ಇದ್ದಾರೆ, ಆಮೇಲೆ ಸಿಂಗರ್ಸ್ ಒಂದಕ್ಕಿಂತ ಒಬ್ರು ಚೆನ್ನಾಗಿದ್ದಾರೆ. ನಮ್ಮ ರಜತ್ ಹೆಗಡೆ ಸರ್ ಬಂದಿದ್ದಾರೆ. ನೀವು ಬಂದಿದ್ದು ತುಂಬ ಖುಷಿ ಸರ್. ಆಮೇಲೆ ನಮ್ಗೆಲ್ಲ ಹಾಡು ಇವರೇ ಹಾಡಿರೋದು. ಫಸ್ಟ್ ಇವ್ರ ವಾಯ್ಸಲ್ಲಿ ಕೇಳಿದಕ್ಕೆ ನಮ್ಗೆಲ್ಲ ಹಾಡು ಒಂದೊಂದೇ ಸಲಿಗೆ ಇಷ್ಟ ಆಗ್ತಾ ಇತ್ತು. Krishna, so how was experience working with all the artists and Bengaluru ಬಗ್ಗೆ ಏನು ಹೇಳ್ತೀರಿ? Namaskara. I feel so happy and so grateful to be here, and I especially want to thank Umesh sir and Pran sir for believing in me and making me a part of this industry. And I want to thank the entire team for making me feel so comfortable on set. And it was just like home, especially my co-star Bharat. He really made me feel very comfortable. And I think it's very important for a person who is very new here to feel like home. And I really feel so blessed and loved here. And especially Mokshita, we have not shot really together, but whenever we met, she is the sweetest I know. And the whole entire team, I loved working here and I wish I work more here. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಥ್ಯಾಂಕ್ ಯು. ಕನ್ನಡ ಮಾತಾಡ್ತೀರಾ? ಲಿಟ್ಲ್ ಸ್ವಲ್ಪ. ಓಕೆ ಥ್ಯಾಂಕ್ ಯು ರುಕ್ಮಿಣಿ, ಆಲ್ ದಿ ವೆರಿ ಬೆಸ್ಟ್. ಒಳ್ಳೆದ. ಇವತ್ತು ನಮ್ಮ ರುಕ್ಮಿಣಿ ರಾಧಾಕೃಷ್ಣ ಚಿತ್ರದ ಹಾಡು ಬಿಡುಗಡೆ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಪ್ರಿಫೇರ್ ಆಗಿದ್ದು ಒಂದು, ಸ್ಟೇಜ್ ಹತ್ತಿದ ಮೇಲೆ ಅದೆಲ್ಲ ಮರ್ತು ಹೋಗಿದೆ. ಹೇಳ್ಕೊಳಕ್ಕಾಗದೇ ಇರೋ ಅಂಥ ಒಂದು ಭಯ ಒಂಥರ ಎದೆಲಿ. ಸಂಗೀತ ಅನ್ನೋದು ನನಗೆ ಚಿಕ್ಕ ವಯಸ್ಸಿನಿಂದನೂ ತುಂಬ ನನ್ನನ್ನು ಆಕರ್ಷಿಸಿದಂತಹ, ತುಂಬ ಅದರೊಳಗೆ ಒಲವು ಬೆಳೆಸ್ಕೊಳ್ಳುವಂತೆ ಅದಾಗೆ ನನ್ನನ್ನು ಮಾಡಿದಂಥ ಒಂದು ಅಂಶ ನನ್ನ ಜೀವನದಲ್ಲಿ. ಈ ಚಿತ್ರಕ್ಕೆ ಸಂಗೀತ ನಾವು ಲಹರಿ ಸಂಸ್ಥೆಗೆ ಕೊಡಬೇಕು. ನಾವು ಹೋಗಿ ಮಾತಾಡಿದಾಗ ಅವರು ನಮ್ಮ ಚಿತ್ರದಲ್ಲಿ ಒಂದು ಭಾಗವಾಗ್ತಾರೆ ಅಂತ ಅಂದ್ಕೊಂಡಾಗ ನಮ್ಮ ಜೀವನದ ಒಂದು ಭಾವುಕ ಕ್ಷಣಗಳಲ್ಲಿ ಅದು ಒಂದು ಸರ್. ಚಿಕ್ಕ ವಯಸ್ಸಿನಲ್ಲಿ ನಾವು ನಮ್ಮ ಮನೆಯ ಗೋಡೆ ಮೇಲೆ ನಿಮ್ಮ ಒಂದು ಲೋಗೋವನ್ನು ಅಂಟಿಸಿದ್ವಿ. ಅಷ್ಟೊಂದು ಹಾಡುಗಳು ನಿಮ್ಮ ಸಂಸ್ಥೆಯಿಂದ ನಮ್ಮ ಮನೆಯಲ್ಲಿತ್ತು. ಹಾಗೆ ಅದಕ್ಕೋಸ್ಕರ ನನಗೆ ತುಂಬ ಅದೊಂದು ಹೆಮ್ಮೆಯ ಕ್ಷಣ ನನಗೆ. ನಾನು ಇಲ್ಲಿವರೆಗೂ ಬರ್ತೀನಿ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ, ನಿಮ್ಮನ್ನು ಮಾತಾಡ್ತೀನಿ ಅಂತ ನೀವು ಕೈ ಕುಲುಕಿದ ಕ್ಷಣ ಕೂಡ ನನ್ನ ಜೀವನದಲ್ಲಿ ಮರೆಯಕ್ಕಾಗದೇ ಇರೋದು. ತುಂಬ ಥ್ಯಾಂಕ್ಸ್. ಸೊ ಹಾಗೆ ಕಲ್ಯಾಣ್ ಸರ್ ತುಂಬ ಥ್ಯಾಂಕ್ಸ್. ನಾವು ಭೇಟಿ ಮಾಡಿದ್ದೆ ನಿನ್ನೆ. ಇದಕ್ಕೆ ಮುಂದೆ 2-3 ತಿಂಗಳ ಹಿಂದೆ ಮಾತು ಶುರು ಮಾಡಿದ್ವಿ. ಸನ್ನಿವೇಶ ಹೇಳಿದಾಗ, ಸಂದರ್ಭ ಹೇಳಿದಾಗ, ಕತೆ ಹೀಗಿದೆ, ಹಾಡು ಹೀಗೆ ಬರಿಬೇಕು ಅಂತ ಹೇಳಿದಾಗ ನೀವು ಕತೆ ಕೇಳಿ ತುಂಬ ಸಂತೋಷ ಪಟ್ಟಿದ್ರಿ. ಹೀಗೊಂದು ಬರೀಬೇಕು ಸರ್ ನಾವು ತಮಿಳಿನಲ್ಲಿ ಮತ್ತು ಕನ್ನಡದಲ್ಲಿ, ಇದು ನಮ್ಮದೊಂದು ಐಡಿಯಾ ಅಂತ ನಾವು ಹೇಳಿದಾಗ ನೀವು ಅದನ್ನು ತುಂಬ ಚೆನ್ನಾಗಿ ಅದನ್ನು ಸ್ವೀಕರಿಸಿದ್ವಿ. ನಮಗೆ ಅದು ತುಂಬ ಖುಷಿ ಆಯಿತು. ಯಾಕಂದರೆ ಬೈತಾರೇನೋ ಅನ್ನೋ ಒಂದು ಭಯ ಇತ್ತು ನಮಗೆ.
ಯಾರಾದರೂ ಅಂದರೆ ಹೊರಗಡೆ ಜನ ಅದನ್ನು ಬೇರೆ ಥರ ತಗೋತಾರೆ, ಕನ್ನಡದಲ್ಲಿ ಮಾಡ್ತಾ ಇದ್ದೀರಾ, ತಮಿಳಲ್ಲಿ ಯಾಕೆ ಬರ್ತಿದ್ದೀರಾ, ಈ ಥರದ್ದೆಲ್ಲನೇನು ಕೇಳ್ತಾರೆ ಅನ್ನೋ ಒಂದು ಭಯ ಕೂಡ ಇತ್ತು. ಆದರೆ ನೀವು ಅದನ್ನು ನಮಗೆ ಧೈರ್ಯ ತುಂಬಿ ಈ ಥರದ್ದೊಂದು ಮಾಡಿ ಅಂತ ನಮಗೆ ಪ್ರೋತ್ಸಾಹಿಸಿ ನೀವು ಅದಕ್ಕೆ ಬರೆದು ಕೊಟ್ಟಿದ್ದು ತುಂಬ ನಮಗೆ. ಆದರೆ ಸರ್, ನೀವು ಸರ್ ಸರಸ್ವತಿನ ಒಲಿಸ್ಕೊಂಡಿರೋರು ನೀವು, ನಿಮಗೆ ಸಮಯ ಒಂದು ಲೆಕ್ಕನ ಸರ್. ಹಾಡು ಕೊಟ್ಟು ಮಾರನೇ ದಿನಕ್ಕೆ ಇದು ರಾಗ ಕೊಟ್ಟು ಮಾರನೇ ದಿನಕ್ಕೆ ಹಾಡು ಬಂದ್ಬಿಟ್ಟಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದ ಇರಲಿ ಸರ್. ಮೊದಲನೇ ಸಲ ಬಂದಿದ್ದೀನಿ. ಎರಡನೇದಾಗಿ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು. ಸಿನಿಮಾದ ಕತೆ ಶುರುವಾಗಿದ್ದು ನನ್ನ ಭರತ್ ಪರಿಚಯ ಒಂದು 3-4 ವರ್ಷದ ಪರಿಚಯ. ನಾವೊಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡುವಾಗ ಭರತ್ ನನಗೆ ಪರಿಚಯ. ಅಲ್ಲಿ ಅವರು ನನ್ನ ಬರವಣಿಗೆ ಮತ್ತು ಕೆಲಸನ ಮೆಚ್ಕೊಂಡ್ರು. ನಾನು ಪಿನಾಕ ಸಿನಿಮಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೆ, ಗಣೇಶ್ ಅವ್ರದ್ದು. ಆ ಸಿನಿಮಾದಲ್ಲಿ ಕೆಲಸ ಮಾಡುವಾಗ ಒಂದಿನ ಫೋನ್ ಮಾಡಿ ಕರೆದ್ರು, ಬನ್ನಿ ನಾವು ಸಿನಿಮಾ ಮಾಡೋಣ, ಒಬ್ಬರು ನಿರ್ಮಾಪಕರು ನನ್ನ ಜೊತೆ ಇದ್ದಾರೆ ಬನ್ನಿ ಅಂತ. ಸೊ ಹೋದೆ. ನನಗೊಂದು ಸರ್ಪ್ರೈಸ್ ವಿಸಿಟ್ ಅದು. ನಿರ್ಮಾಪಕರು ಯಾರು ಅಂತ ಕೇಳಿದೆ, ಅವ್ರು ಹೇಳಲಿಲ್ಲ. ಹೋದರೆ ಅವತ್ತು ಉಮೇಶ್ ಇದ್ರು ನಮ್ಮ ಮುಂದೆ. ನನಗದು ಯಾಕಂದರೆ ಉಮೇಶ್ ಕೂಡ ನನಗೆ ಅದಕ್ಕೆ ಮುಂಚೆ ಪರಿಚಯ. ಸೊ 3 ಜನ ಅವತ್ತು ಶುರು ಮಾಡಿದ್ದು ನಾವು ಜರ್ನಿನ. ಐ ಸ್ಟಿಲ್ ರಿಮೆಂಬರ್, ಆಗಸ್ಟ್ 3ನೇ ತಾರೀಕಿಗೆ ಕಳೆದ ವರ್ಷ ನಾವು ಒಬ್ರಿಗೊಬ್ರು ಭೇಟಿ ಮಾಡಿ 3 ಜನ ಮಾತಾಡಿ ನಮ್ಮ ಜರ್ನಿ ಶುರು ಮಾಡಿದ್ವಿ. ಇವತ್ತಿನ ದಿನ ಈ ಕ್ಷಣದವರೆಗೂ ನಾವು ಹಾಗೆ ಇದ್ದೀವಿ. ಸೊ ಭರತ್ ಹೇಳ್ದಾಗೆ ಜಗಳ ಆಡಿದ್ರು, ಕಿತ್ತಾಡಿದ್ರು, ಅದೇನೇ ಮಾಡಿದ್ರು ನಾವು ಎಲ್ಲನೂ ಸೆಲೆಬ್ರೇಷನ್ ಥರ ಮಾಡಿದ್ವಿ. 3 ಜನ ಜೊತೆಲೇ ಇದ್ದೀವಿ. ಸೊ ಅವತ್ತು ಶುರುವಾಗಿದ್ದು ನಮ್ಮ ಜರ್ನಿ. ಕತೆ ಕೂಡ ಅಲ್ಲಿಂದನೇ ಶುರುವಾಗಿದ್ದು. ಭರತ್ ಹೇಳಿದ ಒಂದು ಸಣ್ಣ ಲೈನು, ಆ ಲೈನ್ನ ಇಟ್ಕೊಂಡು ಡೆವಲಪ್ ಮಾಡಿ ಒಂದು ಕತೆನ ನಾವು ಡೆವಲಪ್ ಮಾಡಿ ಸ್ಕ್ರೀನ್ ಪ್ಲೇ ಬರೆದು ಸಿನಿಮಾ ಮಾಡಿದ್ವಿ. ಸಣ್ಣದಾಗಿ ಹೇಳ್ಬಿಡ್ತೀನಿ. ಯೂಶಲಿ ರುಕ್ಮಿಣಿ ಕೃಷ್ಣನ ಜೀವನದಲ್ಲಿ ಗರ್ಲ್ ಫ್ರೆಂಡ್ ಆಗ್ಬೋದು, ವೈಫ್ ಆಗ್ಬೋದು, ಫ್ರೆಂಡ್ ಆಗ್ಬೋದು. ಆದರೆ ಕೃಷ್ಣನಿಗೆ ಆತ್ಮ ಅಂತ ಇದ್ದರೆ ಅದು ರಾಧಾ ಮಾತ್ರ. ಅದು ಯಾವತ್ತೂ ಕೃಷ್ಣನಿಂದ ಅವರಿಬ್ಬರು ಸೇರಕ್ಕಾಗದೇ ಇರ್ಬೋದು, ಆದರೆ ಕೃಷ್ಣ ಇರೋವರೆಗೂ ರಾಧಾ ಅವನ ಆತ್ಮವಾಗಿರ್ತಾಳೆ. ಸೊ ರಾಧಾ, ರುಕ್ಮಿಣಿ, ಕೃಷ್ಣ, ಇದು ಇವರು 3 ಜನ ಸೇರ್ಕೊಂಡ್ರೆ ಇವ್ರ 3 ಜನರ ಜೀವನದಲ್ಲಿ ಅವ್ರ ಮಧ್ಯದಲ್ಲಿ ಇರುವಂಥದ್ದು ಒಂದು ಎಟರ್ನಲ್ ಲವ್ ಸ್ಟೋರಿ. ಅದು 24 ಕಲ್ಪಗಳು ಕಳೆದ್ರು ಆ 24 ಕಲ್ಪಗಳಲ್ಲೂ ಕೂಡ ರಾಧಾಕೃಷ್ಣ ರುಕ್ಮಿಣಿಯವರು ಪದೇ ಪದೇ ಜನ್ಮಿಸ್ತಾರೆ. ಅವ್ರ ಪ್ರೀತಿ ಪದೇ ಪದೇ ಟ್ರಾವೆಲ್ ಆಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತವೆ, ನಮ್ಮ ಪುರಾತನ ಗ್ರಂಥಗಳು. ಆ 24 ಕಲ್ಪಗಳಲ್ಲೂ ಅವ್ರು ಮತ್ತೆ ಮತ್ತೆ ಹುಡ್ತಾರೆ, ಮತ್ತೆ ಮತ್ತೆ ಪ್ರೀತಿಸ್ತಾರೆ. ಆದರೆ ಎಲ್ಲೂ ಕೂಡ ರಾಧಾಕೃಷ್ಣ ಅವಳ ಕೃಷ್ಣನ ಆತ್ಮವಾಗಿ ಉಳ್ಕೊಳ್ತಾಳೆ, ರುಕ್ಮಿಣಿ ಅವಳ ಭಾಳ ಸಂಗಾತಿಯಾಗಿ ಉಳ್ಕೊಳ್ತಾಳೆ. ಈ ಒಂದು ಥೀಮ್ನ ಇಟ್ಕೊಂಡು ನಾವು ಕತೆ ಮಾಡಿದ್ದೀವಿ, ಅಂದ್ಕೊಂಡಿದ್ದೀವಿ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ. ಸದ್ಯದಲ್ಲೇ ಕೂಡ ಅದರದ್ದು ಮುಂದಿನ ಅಪ್ಡೇಟ್ಸ್ ಎಲ್ಲ ನಿಮ್ಗೆ ನಾವು ಕೊಡ್ತಾ ಹೋಗ್ತೀವಿ. ನಮಸ್ಕಾರ, ದಯವಿಟ್ಟು ಕ್ಷಮಿಸಿ. ದ ಫಸ್ಟ್ ಟೈಮ್ ಐ ಆಮ್ ಟಾಕಿಂಗ್ ಆನ್ ಸ್ಟೇಜ್. ಸೊ ರುಕ್ಮಿಣಿ ರಾಧಾಕೃಷ್ಣ. ಸೊ ದ ಡೇ ಒನ್ನಿಂದ ಲೈಕ್ ನಾನು, ಭರತ್ ಸರ್ ಮತ್ತು ಪ್ರಾನ್, ಸೊ ಈ ಕತೆ ಹೇಗೆ ಮಾಡೋಣ ಇನ್ವಾಲ್ವ್ ಆಗಿ ಸೀನ್ ಬೈ ಸೀನ್ ಡೆವಲಪ್ ಮಾಡಿ. ಸೊ ಈ ಮಟ್ಟಿಗೆ ಆಲ್ಮೋಸ್ಟ್ ವಿಜುವಲ್ಸ್ ನೋಡಿದ್ದೀರಾ, ಮತ್ತು ನಮ್ಮ DOP ಟೀಮ್ ಆಗಲಿ ಮತ್ತು ಮ್ಯೂಸಿಕಲ್ ಆಗಲಿ ಎಲ್ಲ ತುಂಬ ಜನ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಐಲ್ ಬಿ ಲೈಕ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ದೆಮ್. ಮತ್ತು ನಮ್ಮ ಹೀರೋಯಿನ್ಸ್ ದಟ್ ವೆರಿ ಬ್ಯೂಟಿಫುಲ್ ಆನ್ ದ ಫ್ರೇಮ್. ಸೊ ಯಾರು ಕಮ್ಮಿ ಮಾಡೋಕ್ಕಾಗಲ್ಲ, ಇಬ್ಬರು ಒಂದೇ ನನಗೆ. ಲೈಕ್ ದೇ ಆರ್ ಲೈಕ್ 2 ಫೇಸಸ್ ಆಫ್ ಟೂ ಐಸ್ ಆಫ್ ರುಕ್ಮಿಣಿ ರಾಧಾಕೃಷ್ಣ. ಸೊ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ನಮಗೆಲ್ಲ ಕೊಟ್ಟಿದ್ದಾರೆ, ಮತ್ತೆ ಅದು ಮಾತ್ರ ರಿಪೀಟ್ ಮಾಡೋಕ್ಕೆ ನಿಮಗೆ ಲೈಕ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತು ಲಹರಿ ಸರ್, ಲಹರಿ ವೇಲು ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಮತ್ತು ಕಲಿಯನ್ ಸರ್ and ಅಜಿತ್ ಸರ್, ಥ್ಯಾಂಕ್ಸ್ ಫಾರ್ ಬೀಂಗ್ ಪಾರ್ಟ್ ಆಫ್ ರುಕ್ಮಿಣಿ ರಾಧಾಕೃಷ್ಣ. ಥ್ಯಾಂಕ್ ಯು ಸೋ ಮಚ್.